ಓಕೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ ನಾವು, ಸರಿನಾ? ಒಟ್ಟು ಒಂದು 600 ಕರೆಂಟ್ ಅಫೇರ್ಸ್ ಇದೆ. ಸೊ ನಿಮ್ಗೆ ಯಾವುದೇ ಎಕ್ಸಾಮ್ ಬರಲಿ, ಪಿ ಡಿ ಹೋಗಲಿ ಅಥವಾ ಬೇರೆ ಗ್ರೂಪ್ಸ್ ಎಕ್ಸಾಮ್ ಆಗಲಿ, ಇದು ನಿಮ್ಮ ಲಾಸ್ಟ್ ಮಿನಿಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ, ಸರಿನಾ? ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಡಿಸ್ಕ್ರಿಪ್ಷನ್ ಇದು PDF ಲಿಂಕ್ ಆಗಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದು ಬುಕ್ಕರ್ ಪ್ರಶಸ್ತಿ. ಈ ವರ್ಷದ 2024ರ ಬುಕ್ಕರ್ ಪ್ರಶಸ್ತಿ ವಿಜೇತ ಯಾರು ಅಂತಂದರೆ ನಮ್ಮ ಜೆನ್ನಿ ಎರ್ಪನೆಪ್ ಅಂತೇನೋ ಇದೆ, ಅದನ್ನು ಕೈರೋಸ್ ಅಂತ ಕರೀತಾರೆ ಅವ್ರನ್ನ. ಜೆನ್ನಿ ಅಂತಿದೆ, ಸೊ ಜೆನ್ನಿ ಅಂತ ತೊಳ್ಕೊಳ್ಳಿ ಸಾಕು. ಅದು ಕೈರೋಸ್ ಅಂತ ಇರುತ್ತೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ. ಸೊ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂತಂದರೆ ಜಾರ್ಜ್ ಗೋಸ್ಟಡಿನೋವ್ ಪ್ರೊಫೆಟ್ ಸಾಂಗ್ ಅಂತ. ಸೊ ಆ ಒಂದು ಬುಕ್ಕರ್ ಪ್ರಶಸ್ತಿ ಇವ್ರಿಗೆ ಸಿಕ್ಕಿದೆ. ಸರಿ, ನೆಕ್ಸ್ಟ್ ವಿಶ್ವಸುಂದರಿ ಯಾರಿಗೆ ಸಿಕ್ತು ಈ ಸತಿ ಅಂತಂದರೆ ನಮ್ಮ ಶನೀಸ್ ಪ್ಯಾಲಸಿಯೋಸ್ ಅನ್ನೋರಿಗೆ ಸಿಕ್ಕಿದೆ, ಶನೀಸ್ ಅವ್ರಿಗೆ. ನೆಕ್ಸ್ಟು ಭುವನ ಸುಂದರಿ. ಸೊ ಯೂನಿವರ್ಸ್ ಸುಂದರಿ ಭುವನ ಸುಂದರಿ ಯಾರಿಗೆ ಸಿಕ್ತು ಅಂತಂದರೆ ಭುವನ ಸುಂದರಿ ಬಂದು ನಮ್ಮ ಕ್ರಿಸ್ಟಿನಾ ಪಿಸ್ಕೋವಾ ಅನ್ನೋರಿಗೆ ಸಿಕ್ಕಿದೆ. ನೆಕ್ಸ್ಟು ಪೆನ್ ಪ್ರಿಂಟರ್ ಪ್ರಶಸ್ತಿ 2024 ಸಿಕ್ಕಿದೆ. ಸೊ ಅರುಂಧತಿ ರಾವನ್ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು 15ನೇ ಕೃಷಿ ರಾಜ್ಯ ಪ್ರಶಸ್ತಿ ವಿಜೇತ ರಾಜ್ಯ ಯಾವುದು ಅಂತಂದರೆ ಮಹಾರಾಷ್ಟ್ರ. 15ನೇ ಕೃಷಿ ರಾಜ್ಯ ಪ್ರಶಸ್ತಿ ವಿಜೇತ ರಾಜ್ಯ ಅಂದರೆ ಮಹಾರಾಷ್ಟ್ರ. ನೆಕ್ಸ್ಟು ನೆಲ್ಸನ್ ಮಂಡೇಲಾ ಪ್ರಶಸ್ತಿ, ಕೇಳ್ಬೋದು ಇದನ್ನು. ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಬಂದು ನಿಮ್ಮಾನ್ಸಿಗೆ ಸಿಕ್ಕಿದೆ. ಸೊ ನೆಕ್ಸ್ಟು ಗೋಲ್ಡ್ ಮೆನ್ ಪರಿಸರ ಪ್ರಶಸ್ತಿ 2024, ಅದು ಅಶೋಕ್ ಶುಕ್ಲಾ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು 58ನೇ ಜ್ಞಾನಪೀಠ ಪ್ರಶಸ್ತಿ ಯಾರು ಸಿಕ್ತು ಅಂತ ಕೇಳಿದ್ರೆ ಗುಲ್ಜರ್ ಉರ್ದು ಕವಿಯವರು ಸಿಕ್ಕಿದೆ, ಮತ್ತು ರಾಮಭದ್ರಾಚಾರ್ಯ ವಿದ್ವಾಂಸ ಅವ್ರಿಗೆ ಸಿಕ್ಕಿದೆ. ಸಂಸ್ಕೃತ ವಿದ್ವಾಂಸರಾಗಿದ್ದರು, ಸೊ ಅವ್ರಿಗೆ ಸಿಕ್ಕಿದೆಯಂತೆ. ಇಬ್ಬರಿಗಿದೆ, ಗುಲ್ಜರ್ ಅನ್ನೋರಿಗೆ ಉರ್ದು ಕವಿ, ನೆಕ್ಸ್ಟು ರಾಮಭದ್ರಾಚಾರ್ಯ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಗ್ರೀನ್ ಆಸ್ಕರ್ ವೈಟ್ಲಿ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂತಂದರೆ ಪೂರ್ಣಿಮಾ ದೇವಿ ಬರ್ಮನ್ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಲತಾ ದೀನಾನಾಥ್ ಮಂಗೇಶ್ವರ್ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂದರೆ ಅಮಿತಾಬ್ ಬಚ್ಚನ್ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಯಂಗ್ ಗ್ಲೋಬಲ್ ಲೀಡರ್ ಯಾರು ಸಿಕ್ಕಿದೆ ಅಂದರೆ ಅದ್ವೈತ್ ನಾಯರ್ ಅನ್ನೋರಿಗೆ ಯಂಗ್ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟು 33ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ವಿಜೇತರು ಪ್ರಭಾ ವರ್ಮ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಅಬೆಲ್ ಪ್ರಶಸ್ತಿ ಮೈಕಲ್ ತಲಗ್ರಾಂಡ್ ಅನ್ನೋರಿಗೆ ಸಿಕ್ಕಿದೆ. ನೆಕ್ಸ್ಟು 2024 ಪಿಕ್ಚರ್ ಆರ್ಕಿಟೆಕ್ಚರ್ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂದರೆ ರಿಕನ್ ಯಾಮಮೋಟೋ ಅನ್ನೋರಿಗೆ ಸಿಕ್ಕಿದೆ. ನೆಕ್ಸ್ಟು ಸಂಗೀತ ಕಲಾನಿಧಿ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂದರೆ TM ಕೃಷ್ಣ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ತಾನ್ಸಿಂಗ್ ನಾವೆ ಅವಾರ್ಡ್ ಯಾರು ಸಿಕ್ಕಿದೆ ಅಂತ 2024 ಸವಿತಾ ಕಾನ್ಸ್ವೆಲ್ ಅನ್ನೋರಿಗೆ ಸಿಕ್ಕಿದೆ. ನೆಕ್ಸ್ಟು ಕುವೆಂಪುರ ರಾಷ್ಟ್ರೀಯ ಪ್ರಶಸ್ತಿ ಯಾರು ಸಿಕ್ಕಿದೆ ಅಂತಂದರೆ ಶಿರಶಂದು ಮುಖ್ಯೋಪಾಧ್ಯಾಯ ಅನ್ನೋರಿಗೆ ಸಿಕ್ಕಿದೆ. ನೆಕ್ಸ್ಟು ಮೇಜರ್ ಧ್ಯಾನಚಂದ್ ಖೇಲ್ ಪ್ರಶಸ್ತಿ 2024 ವಿಜೇತ ಯಾರು ಅಂದರೆ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಬ್ಯಾಡ್ಮಿಂಟನ್ ಪ್ಲೇಯರ್ಸು. ಇಷ್ಟು ಜನಕ್ಕೆ ಮೇಜರ್ ಧ್ಯಾನ್ಚಂದ್ ಖೇಲ್ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟು ಫಿಫಾ ಅತ್ಯುತ್ತಮ ಪುರುಷ ಆಟಗಾರ ಯಾರು ಅಂತಂದರೆ ಲಿಯೋನಲ್ ಮೆಸ್ಸಿಗೆ ಸಿಕ್ಕಿದೆ. ಫಿಫಾದಲ್ಲಿ ಅತ್ಯುತ್ತಮ ಪುರುಷ ಆಟಗಾರ 2024 ಲಿಯೋನಲ್ ಮೆಸ್ಸಿ. ನೆಕ್ಸ್ಟು ಫಿಫಾ ಅತ್ಯುತ್ತಮ ಮಹಿಳಾ ಆಟಗಾರ್ತಿ ಇತನಾ ಬೊನ್ಮತಿ. ನೆಕ್ಸ್ಟು ಮಹಾರಾಷ್ಟ್ರ ಭೂಷಣ ಅವಾರ್ಡ್ ವಿಜೇತರು ಪ್ರದೀಪ್ ಮಹಾಜನ್. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮಿಥುನ್ ಚಕ್ರವರ್ತಿ ಈ ಸತಿ ಸಿಕ್ತು ನೋಡಿ. ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದು ಮಿಥುನ್ ಚಕ್ರವರ್ತಿ ಸಿಕ್ಕಿದೆ. ನೆಕ್ಸ್ಟು ಸಿಂಗಾಪುರ್ ಸಾಹಿತ್ಯ ವಿಜೇತರು ಪ್ರಶಾಂತಿ ರಾಮ್. ನೆಕ್ಸ್ಟು ಯೂನಿವರ್ಸ್ ಆಫ್ ಇಂಡಿಯಾ ಕಿರೀಟ 2024 ರಿಯಾ ಸಿಂಗ್ ಅನ್ನೋರು ಸಿಕ್ಕಿದೆ. ನೆಕ್ಸ್ಟು ICC ಏಕದಿನ ಕ್ರಿಕೆಟ್ ಆಟಗಾರ ಯಾರಾಗಿದೆ ಅಂದರೆ ವಿರಾಟ್ ಕೊಹ್ಲಿ. ತಳ್ಳಿಬಿಡಿ ವಿರಾಟ್ ಕೊಹ್ಲಿನ. ಭಾರತ ರತ್ನ ಪ್ರಶಸ್ತಿ ವಿಜೇತರು 2024 5 ಜನ ಸಿಕ್ಕಿದೆ. ಸ್ವಾಮಿನಾಥನ್ ಅವರು ಮರಣದ ನಂತರ ಸಿಕ್ಕಿದೆ, ಅವರು ಈಗ ರೀಸೆಂಟಾಗಿ ಸಿಕ್ಕಿದೆ. ನೆಕ್ಸ್ಟು PV ನರಸಿಂಹರಾವ್ ಅವ್ರಿಗೆ, LK ಅಡ್ವಾಣಿ, ಕರ್ಪೂರಿ ಠಾಕೂರ್, ಚರಣ್ ಸಿಂಗ್, ಇಷ್ಟು ಜನಕ್ಕೆ ಭಾರತ ರತ್ನ ವಿಜೇತ ಪ್ರಶಸ್ತಿ ಸಿಕ್ಕಿದೆ. ಭಾರತ ರತ್ನ ಪ್ರಶಸ್ತಿ ವಿಜೇತರು ಸರಿ. ನೋಬೆಲ್ ಪ್ರಶಸ್ತಿ ಓಕೆ, ಸಾಹಿತ್ಯಕ್ಕೆ ಜಾನ್ ಫಸ್ಸೆ. ನೆಕ್ಸ್ಟು ಭೌತಶಾಸ್ತ್ರಕ್ಕೆ PRA, ಭೌತಶಾಸ್ತ್ರದ ಬಯಾಲಜಿಯಲ್ಲಿ ಓಕೆ. ನೆಕ್ಸ್ಟು ಭೌತಶಾಸ್ತ್ರದಲ್ಲಿ PRA ಅಗೋಸ್ಟನಿ, ನೆಕ್ಸ್ಟು ಫೆರಿಂಗ್ ಕ್ರೌಸ್ಟ್ ಮತ್ತು ಅನ್ನೆ ಎಲ್ ಹುಲಿಯರ್. ನೆಕ್ಸ್ಟು ರಾಸಾಯನಶಾಸ್ತ್ರ ಕೆಮಿಸ್ಟ್ರಿಗೆ ಯಾರು ಸಿಕ್ಕಿದೆ ಅಂದರೆ ಮೊಂಗಿ G
ಬವೆಂಡಿ, ಲೂಯಿಸ್ ಇ ಬ್ರೌಸ್ ಮತ್ತು ಅಲೆಕ್ಸಿ ಇ ಎಕಿಮೋವ್. ನೆಕ್ಸ್ಟ್ ಶಾಂತಿ ಪ್ರಶಸ್ತಿ ಬಂದು ನರ್ಗೇಸ್ ಮೊಹಮ್ಮದಿ, ಇವರು ಇರಾನ್ ಅವರ ಯಾರೋ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ, ಬಟ್ ಅವ್ರಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟು ವೈದ್ಯಕೀಯ, ಕೋವಿಡ್-19 ಲಸಿಕೆ ಇದ್ರ ಬಗ್ಗೆ ವೈದ್ಯಕೀಯಕ್ಕೆ ಬಂದಿದ್ದು ಕ್ಯಾಟಲಿನ್ ಕೊರಿಕೋ ಮತ್ತು ವೈಸ್ಮ್ಯಾನ್. ಕರಿಕೋ ಮತ್ತು ವೈಸ್ಮ್ಯಾನ್. ನೆಕ್ಸ್ಟು ಅರ್ಥಶಾಸ್ತ್ರದಲ್ಲಿ ಕ್ಯಾಡ್ಲಿಯಾ ಗೋಲ್ಡಿನ್ ಅನ್ನೋರಿಗೆ ಸಿಕ್ಕಿದೆ ಎಕನಾಮಿಕ್ಸ್ ಇದರಲ್ಲಿ. ಸೊ ನೆಕ್ಸ್ಟು ನ್ಯಾಟೋ ಶೃಂಗಸಭೆಯಲ್ಲಿ ನಡೀತು ಅಂದರೆ ವಾಷಿಂಗ್ಟನ್ ಡಿ.ಸಿ ನಡೀತು. ನೆಕ್ಸ್ಟು USA ನೆಕ್ಸ್ಟ್ 77ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ನಡೀತು ಅಂತಂದರೆ 77ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ನಡೀತು ಅಂತಂದರೆ ಜೆನೀವಾದಲ್ಲಿ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೀತು. 46ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ಸಮಿತಿ ಸಭೆಯಲ್ಲಿ ನಡೀತು ನವದೆಹಲಿಯಲ್ಲಿ. ನೆಕ್ಸ್ಟು 3ನೇ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆಯಲ್ಲಿ ನಡೀತು ಅಂದರೆ ಭಾರತದಲ್ಲಿ ನಡೀತು. ನೆಕ್ಸ್ಟು 2024ನೇ SCO ಶೃಂಗಸಭೆ ನಡೆದ ಸ್ಥಳ ಕಜಾಕಿಸ್ತಾನ ನಡೀತು. ಅಸ್ತಾನ ಕಜಕಿಸ್ತಾನಲ್ಲಿ ನಡೀತು. ನೆಕ್ಸ್ಟ್ 24ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ನಡೀತು ಅಂದರೆ ಜಿನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೀತು. ನೆಕ್ಸ್ಟು ವಿಶ್ವ ಹೈಡ್ರೋಜನ್ ಶೃಂಗಸಭೆಯಲ್ಲಿ ನಡೀತು ಅಂದರೆ ನೆದರ್ಲ್ಯಾಂಡಲ್ಲಿ ನಡೀತು. ರೋಟರ್ ಡ್ಯಾಮ್ ಅನ್ನೋ ಇದರಲ್ಲಿ ನಡೀತು. ನೆಕ್ಸ್ಟು 46ನೇ ಅಂಟಾರ್ಟಿಕ್ ಒಪ್ಪಂದ ಎಲ್ಲಿ ನಡೀತು ಅಂದರೆ ಕೊಚ್ಚಿ, ಭಾರತದಲ್ಲಿ ನಡೀತು. ಅಂಟಾರ್ಟಿಕ್ ಒಪ್ಪಂದ ಕೊಚ್ಚಿ, ಭಾರತದಲ್ಲಿ ನಡೀತು. ನೆಕ್ಸ್ಟು ಇದು PDF ಬಂದು ನಿಮ್ಮ ಕನ್ನಡ ಸ್ಪರ್ಧಾ ಗುರು ಅನ್ನೋರ ಹತ್ರ ತೊಗೊಂಡ್ರೋ PDF ಇದು. ಓಕೆ ಸರಿ. ನೆಕ್ಸ್ಟು 16ನೇ ವಿಶ್ವ ಭವಿಷ್ಯದ ಇಂಧನ ಶೃಂಗಸಭೆ ನಡೆದ ಸ್ಥಳ ಅಬುಧಾಬಿ UAEಯಲ್ಲಿ ನಡೀತು. ನೆಕ್ಸ್ಟು 50ನೇ ಶೃಂಗಸಭೆ ನಡೆದ ಸ್ಥಳ ಎಲ್ಲಿ ಅಂದರೆ ಇಟಲಿಯಲ್ಲಿ ನಡೀತು ರೀಸೆಂಟಾಗಿ. ಸೊ ನೆಕ್ಸ್ಟು ವಿಂಗ್ಸ್ ಇಂಡಿಯಾ 2024 ಸ್ಥಳ ಹೈದರಾಬಾದ್ನಲ್ಲಿ ನಡೀತು. 7ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಆಸ್ಟ್ರೇಲಿಯಾ ಪರ್ತ್ ಅನ್ನೋ ಜಾಗದಲ್ಲಿ ನಡೀತು. ನೆಕ್ಸ್ಟು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳಿ ಸ್ಪೇನ್ಗೆ ಅದೊಂದು ಸಿಕ್ಕಿದೆ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅನ್ನೋ ಒಂದು ಸಮ್ಮೇಳನ ಸ್ಪೇನಲ್ಲಿ ನಡೆದಿದೆ. ನೆಕ್ಸ್ಟ್ ವಿಶ್ವ ಸರ್ಕಾರಗಳ ಸಮ್ಮೇಳನ ನಡೆದ ಸ್ಥಳ UAE. ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ಸ್ ಶೃಂಗಸಭೆ ಅಸ್ಸಾಂನಲ್ಲಿ ನಡೀತು. ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ಸ್ ಕೇಳ್ಬೋದು ಇದನ್ನು, DIFS ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ ಕೇಳ್ಬೋದು ಈ ಸತಿ. ಅಸ್ಸಾಂನಲ್ಲಿ ನಡೀತು. 28ನೇ ಕೋಪ್ ಶೃಂಗಸಭೆ ದುಬೈಯಲ್ಲಿ ನಡೀತು. 29ನೇ ಕೋಪು ಬಾಕು ಉಜ್ಬೇಕಿಸ್ತಾನ ನಡೀತು. ನೆಕ್ಸ್ಟು 19ನೇ ನ್ಯಾಮ್ ಶೃಂಗಸಭೆ ಉಗಾಂಡದಲ್ಲಿ ನಡೀತು. ಬಯೋ ಏಷ್ಯಾ 2024ನೇ ಶೃಂಗಸಭೆ ಹೈದರಾಬಾದಲ್ಲಿ. ನ್ಯೂಕ್ಲಿಯರ್ ಎನರ್ಜಿ ಶೃಂಗಸಭೆ ಬೆಲ್ಜಿಯಂನಲ್ಲಿ ನಡೀತು. ಪ್ರಜಾಪ್ರಭುತ್ವ ಶೃಂಗಸಭೆ ನಡೆದಿದ್ದು ದಕ್ಷಿಣ ಕೊರಿಯಾದಲ್ಲಿ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆ ನಡೆದಿದ್ದು ನವದೆಹಲಿಯಲ್ಲಿ. 141ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮುಂಬೈಲಿ ನಡೀತು. ಟೈಗರ್ ಕನ್ಸರ್ವೇಷನ್ ಶೃಂಗಸಭೆ ಭೂತಾನ್ನಲ್ಲಿ ನಡೀತು. ವಿಶ್ವ ಸ್ಪೈಸ್ ಕಾಂಗ್ರೆಸ್ ನಡೆದ ಸ್ಥಳ ನಾವಿ ಮುಂಬೈಯಲ್ಲಿ ನಡೀತು. ಜಾಗತಿಕ ಹೆಪಟೈಟಿಸ್ ಶೃಂಗಸಭೆ ಲಿಸ್ಬನ್ ಪೋರ್ಚುಗಲ್ ನಡೀತು. ಸೊ ನೆಕ್ಸ್ಟು ವಿಶ್ವ ಜಲವೇದಿಕೆ ನಡೆದ ಸ್ಥಳ ಬಾಲಿ ಇಂಡೋನೇಷ್ಯಾದಲ್ಲಿ. 16ನೇ ಬ್ರಿಕ್ಸ್ ಶೃಂಗಸಭೆ ನಮ್ಮ ರಷ್ಯಾದಲ್ಲಿ ನಡೀತು, ಈಗ ರೀಸೆಂಟಾಗಿ ಆಯಿತು ನೋಡಿ. ನೆಕ್ಸ್ಟು 2024ನೇ ಒಟ್ಟು ಪದ್ಮ ಪ್ರಶಸ್ತಿಗಳು 132. ಆ ಪದ್ಮದಲ್ಲಿ ಪದ್ಮವಿಭೂಷಣ 5 ಜನ ಕೊಟ್ಟರು, ಪದ್ಮಭೂಷಣ 17ಕ್ಕೆ, ಪದ್ಮಶ್ರೀ 10 ನೋಡಿ. ಪದ್ಮಶ್ರೀ ಕೆಳಗಡೆಯಿಂದ ಹೋಗಿ ಪದ್ಮಶ್ರೀಗೆ 100, ಪದ್ಮಭೂಷಣ 17, ಪದ್ಮವಿಭೂಷಣ 5. ನೆಕ್ಸ್ಟು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ನೋಡಿ, ಇದು ಕೂಡ ಮುಂಬೈಯಲ್ಲಿ ಆಯಿತು ನೋಡಿ ರೀಸೆಂಟಾಗಿ. ಅಟಲ್ ಸೇತು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ನಾವಿನಿಂದ ಮುಂಬೈ. ಅಯೋಧ್ಯೆ ರಾಮ ಮಂದಿರ ರಾಮಲಲ್ಲನನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಕೇಳ್ಬೋದು ಈ ಸತಿ. ಪ್ರಪಂಚದ ಅತಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಲಿದೆ ಆಂಧ್ರಪ್ರದೇಶದಲ್ಲಿ. ಮೋದಿಯವರು ಬಂದಿದ್ದರು, 125 ಫೀಟು. ನೆಕ್ಸ್ಟು ಭಾರತದ ಮೊದಲ ಡಾಗ್ ಸ್ಕೈ ಪಾರ್ಕ್ ಎಲ್ಲಿ ನಡೀತು ಅಂತಂದರೆ ನೆಕ್ಸ್ಟು ಪೆಂಚ್ ಟೈಗರ್ ರಿಸರ್ವ್. ನೆಕ್ಸ್ಟು 17ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಅರವಿಂದ್ ಪನಗರಿಯಾ. 16ನೇ ಹಣಕಾಸು ಆಯೋಗದ ಕಾರ್ಯದರ್ಶಿ ಋತ್ವಿಕ್ ರಂಜನ್ ಪಾಂಡೆ. ಭಾರತದ ಮೊದಲ ಬ್ಲ್ಯಾಕ್ ಟೈಗರ್ ಸಫಾರಿ ಒಡಿಸ್ಸಾದಲ್ಲಿ ನಡೀತು. ಒಡಿಸ್ಸಾದ ಎಲ್ಲಿ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ನಡೀತು. ನೆಕ್ಸ್ಟು ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೀತು ಅಂದರೆ ತಮಿಳ್ನಾಡಲ್ಲಿ ನಡೀತು. ಮೊದಲ ಸ್ಥಾನ ನಮ್ಮ ಮಹಾರಾಷ್ಟ್ರಕ್ಕೆ ಸಿಕ್ತು.
ನೆಕ್ಸ್ಟು ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಸ್ಸಾಮಲ್ಲಿ ಗುವಾಹಟಿಯಲ್ಲಿ ನಡೀತು. ಮೊದಲ ಸ್ಥಾನ ಚಂಡೀಗಢ್ಗೆ ಸಿಕ್ತು ವಿಶ್ವವಿದ್ಯಾಲಯ. ನೆಕ್ಸ್ಟು ಗಣರಾಜ್ಯೋತ್ಸವ ಪೆರೇಡ್ ಅತ್ಯುತ್ತಮ ಟ್ಯಾಬ್ಲೋ ರಾಜ್ಯ ಒಡಿಸ್ಸಾಗೆ ಸಿಕ್ತು. ನೆಕ್ಸ್ಟು ಸ್ವಚ್ಛ ಸರ್ವೇಕ್ಷಣ್ ಪ್ರಕಾರ ಭಾರತದ ಅತಿ ಸ್ವಚ್ಛ ನಗರಗಳು ಇಂಡೋರ್ ಮತ್ತು ಸೂರತ್. ಈ ಸತಿ ಕೇಳ್ಬೋದು, ಒಂದು ಕಾಲದಲ್ಲಿ ನಮ್ಮ ಮೈಸೂರು ಹೆಸರು ಬಂದಿತ್ತು, ಬಟ್ ಈಗ ಇಂಡೋರ್ ಮತ್ತು ಸೂರತ್ ಸಿಕ್ಕಿದೆ. ಸ್ವಚ್ಛ ಸರ್ವೇಕ್ಷಣ್ ಪ್ರಕಾರ ಭಾರತದ ಅತಿ ಸ್ವಚ್ಛ ನಗರ ಅಂದರೆ ಇಂಡೋರ್ ಮತ್ತು ಸೂರತ್. 2025ನೇ ಏಷ್ಯನ್ ಚಳಿಗಾಲದ ಆಟಗಳ ಆತಿಥ್ಯ ಚೀನಾ ವಹಿಸ್ಕೊಂಡಿದೆ, ವಿಂಟರ್ ಗೇಮ್ಸು. ನೆಕ್ಸ್ಟು ಭಾರತದ ಮೊದಲ ಆರೋಗ್ಯಕರ ಏನಿದು ಪ್ರಸಾದ ಮಧ್ಯಪ್ರದೇಶ್ ಉಜ್ಜಯಿನಿಗೆ ಸಿಕ್ಕಿದೆ. ನೆಕ್ಸ್ಟು ಆಹಾರ ಬೀದಿ, ಆರೋಗ್ಯಕರ ಆಹಾರ ಬೀದಿ ಅಂತ ಕೇಳಿದ್ದಾನೆ, ಅದು ಉಜ್ಜಯಿನಿಗೆ ಸಿಕ್ಕಿದೆ, ಮಧ್ಯಪ್ರದೇಶ್ ಪ್ರಸಾದಮ್ ಅನ್ನೋ ಒಂದು ಪ್ಲೇಸ್ಗೆ. ನೆಕ್ಸ್ಟು ಪ್ರಸ್ತುತ ಅಂತಾರಾಷ್ಟ್ರೀಯ ನ್ಯಾಯಾಲಯದ CJI ಅಂತ ಹಾಕಬೇಕಾಯ್ತಿದ್ದು. ಸೊ ಏನಿದು ICJನ ಸಾರಿ CJI ಅಲ್ಲ, ಈ ಸತಿ ಕೇಳ್ಬೋದು CJI ಅವರು ಯಾರು ಅಂತ ಕೇಳ್ಬೋದು. ಅವರು ನಮ್ಮ ಸಂಜೀವ್ ಖನ್ನಾ ಅವರು, ಗೊತ್ತಿರಲಿ. ಇದು ಪ್ರಸ್ತುತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಂದರೆ ಇಂಟರ್ನ್ಯಾಷನಲ್ ಚೀಫ್ ಜಸ್ಟಿಸ್ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ನವಾಫ್ ಸಲಾಂ ಅನ್ನೋರಾಗಿದ್ದಾರೆ. ನೆಕ್ಸ್ಟು ಈಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ದಿವ್ಯಕೃತಿ ಸಿಂಗ್ನೂ ಸಿಕ್ಕಿದೆ. 2024 ಗಣರಾಜ್ಯೋತ್ಸವ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಕೇಳ್ಬೋದಿದ್ದು. ಧ್ಯೇಯವಾಕ್ಯ ವಿಕಸಿತ್ ಭಾರತ್ ಮತ್ತು ಭಾರತ್ ಲೋಕತಂತ್ರ ಕಿ ಮಾತೃತ್ವ ಅಂತ ಏನೋ ಇದೆ. ಸೊ ವಿಕಸಿತ್ ಭಾರತ್ ಮತ್ತು ಭಾರತ್ ಬರುತ್ತೆ ನೋಡಿ, ವಿಕಸಿತ್ ಭಾರತ್ ಅಂತ ಟಿಕ್ ಮಾಡಿದ್ದಾನೆ. ನೆಕ್ಸ್ಟು ಬಿಮ್ಸ್ಟೆಕ್ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ, ಬಿಮ್ಸ್ಟೆಕ್ನ ಯಾರು ಅಂದರೆ ಭಾರತದ ಇಂದ್ರಮಣಿ ಪಾಂಡೆ. ನೆಕ್ಸ್ಟು ಮೌಬನ್ ಜೇನುತುಪ್ಪಕ್ಕೆ ಭೌಗೋಳಿಕ ಸೂಚಿಕ ಅಂದರೆ GI ಟ್ಯಾಗ್ ಬರುತ್ತಲ್ಲ, ಯಾವ ಸಿಕ್ಕಿದೆ ಅಂತಂದರೆ ಪಶ್ಚಿಮ ಬಂಗಾಳಕ್ಕೆ ಸಿಕ್ಕಿದೆ, ವೆಸ್ಟ್ ಬೆಂಗಾಲ್ಗೆ ಮೌಬನ್ ಜೇನುತುಪ್ಪ, ಸರಿನಾ. ನೆಕ್ಸ್ಟು ಜಪಾನಿನ ಸಂಶೋಧಕರು ಪ್ರಪಂಚದ ಮೊದಲ ಮರದ ಉಪಗ್ರಹ ಕೇಳ್ಬೋದು, ಇದು ಲಿಗ್ನೋಸ್ಯಾಟು. ಜಾಕ್ಸಾ ಮತ್ತು ನಾಸಾ ಎರಡೂ ಕೂಡ ಜಪಾನ್ ಅವರು ಮತ್ತು ನಾಸಾ ಅವರು ಇಬ್ಬರು ಸೇರಿ ಮರದ ಒಂದು ಸ್ಯಾಟಲೈಟ್ ಕಳಿಸಿದ್ದು ಲಿಗ್ನೋಸ್ಯಾಟ್ ಅಂತ, ಸರಿನಾ. ನೆಕ್ಸ್ಟು ಯೋಗಶ್ರೀ ಯೋಜನೆ ಯಾರು ತಂದರು ಅಂದರೆ ಪಶ್ಚಿಮ ಬಂಗಾಳದಲ್ಲಿ ತಂತು. ನೆಕ್ಸ್ಟು ಭಾರತದ ಒಲಿಂಪಿಕ್ ಅಸೋಸಿಯೇಷನ್ CEO ಯಾರು ಅಂದರೆ ರಘುರಾಮ್ ಅಯ್ಯರ್. ನೆಕ್ಸ್ಟು ಭಾರತದ ಅತಿ ಉದ್ದವಾದ ಕೇಬಲ್ ತೂಗುವ ಸೇತುವೆ ಯಾವುದು ಅಂದರೆ ಸುದರ್ಶನ್ ಸೇತುವೆ, ಗುಜರಾತಲ್ಲಿದೆ. ನೆಕ್ಸ್ಟು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತಂದರೆ ಅಯೋಧ್ಯದಲ್ಲಿ ಇದೆ. ನೆಕ್ಸ್ಟು ಯಾವ ಸ್ಪೇಸ್ ಏಜೆನ್ಸಿ ಎಕ್ಸ್ಪೋಸ್ಯಾಟ್ ಅನ್ನು ಉಡಾಯಿಸಿತು ಅಂದರೆ ಇಸ್ರೋ. ನೆಕ್ಸ್ಟು ಆಪರೇಷನ್ ಸರ್ವಶಕ್ತಿ, ಭಾರತ ಸೇನೆ ತಂದಂಥ ಒಂದು ಆಪರೇಷನ್ ಸರ್ವಶಕ್ತಿ ಅನ್ನೋದು ಯಾವ ರಾಜ್ಯವು ಹಟ್ಟಿ ಸಮುದಾಯಕ್ಕೆ ST ಸ್ಥಾನಮಾನ ನೀಡಿತು ಅಂದರೆ ಹಿಮಾಚಲ್ ಪ್ರದೇಶ. 2024 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ರು ಅಂದರೆ ಇಮ್ಯಾನ್ಯುಯಲ್ ಫ್ರಾನ್ಸ್ ಅವರ ಒಂದು PM, ಫ್ರಾನ್ಸ್ ಪ್ರೆಸಿಡೆಂಟು PM ಫ್ರಾನ್ಸ್ ಅವರವರು ಮ್ಯಾಕ್ರಾನ್ ಇಮ್ಯಾನ್ಯುಯಲ್. ನೆಕ್ಸ್ಟು ಬಿಹಾರದ ನಂತರ ಯಾವ ರಾಜ್ಯವು ಎರಡನೇ ರಾಜ್ಯವಾಗಿ ಜಾತಿ ಸಮೀಕ್ಷೆ ನಡೀತು ಅಂದರೆ ಆಂಧ್ರ ಪ್ರದೇಶ ಮಾಡ್ತು. ನೆಕ್ಸ್ಟು ಕೆಂಪು ಇರುವೆ ಚಟ್ನಿಗೆ GI ಟ್ಯಾಕ್ಸ್ ಪಡೆದ ರಾಜ್ಯ ಒಡಿಸ್ಸಾ. ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರಿದ ತಾಣಗಳು, ಇಂಪಾರ್ಟೆಂಟ್ ಇದು, ರಾಮ್ಸರ್ ಪಟ್ಟಿಗೆ ಸೇರಿದ ತಾಣಗಳು: ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ವಿಜಯನಗರ, ಅಘನಾಶಿನಿ ನದಿ ಮುಖ ಉತ್ತರ ಕನ್ನಡ, ಮಾಗಡಿಕೆರೆ ಸಂರಕ್ಷಣಾ ಮೀಸಲು ಗದಗದಲ್ಲಿ ಸಿಕ್ಕಿದೆ. ನೆಕ್ಸ್ಟು ಲಾಂಗ್ವುಡ್ ಶೋಲಾ ಮೀಸಲು ತಮಿಳುನಾಡು. ನೆಕ್ಸ್ಟು ಕರೈವಟ್ಟಿ ಪಕ್ಷಿಧಾಮ ತಮಿಳುನಾಡು. ಒಟ್ಟು ತಮಿಳುನಾಡಿಗೆ 2 ಸಿಕ್ಕಿದೆ, ಕರ್ನಾಟಕಕ್ಕೆ 3 ಸಿಕ್ಕಿದೆ. 3 ರಾಮ್ಸರ್ ತಾಣಗಳು ಯಾವುದಂದರೆ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಅಘನಾಶಿನಿ, ಮಾಗಡಿಕೆರೆ. 3 ತಿಳ್ಕೊಳ್ಳಿ, ಅಂಕಸಮುದ್ರ, ಅಘನಾಶಿನಿ, ಮಾಗಡಿಕೆರೆ. ನೆಕ್ಸ್ಟು ಏಕರೂಪ ನಾಗರಿಕ ನೋಡಿ ಕೇಳಿದ, ಯಾವುದರಲ್ಲಿ VAದಲ್ಲಿ ಕೇಳಿದ. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಂಡ್. ನೆಕ್ಸ್ಟು ಒಂದು ದೇಶ ಒಂದು ಚುನಾವಣೆ ಯಾರು ತಂದರು ಅಂದರೆ ರಾಮನಾಥ್ ಕೋವಿಂದ್ ಅವರು ತಂದರು. ಇದು ಕೂಡ ಬಂದಿತ್ತು, VAದಲ್ಲಿ ಬಂದಿತ್ತು ನೋಡಿ. ನೆಕ್ಸ್ಟು ಜೆಮಿನಿ AI ಚಾಟ್ಬೋಟ್ ಯಾವ ಕಂಪ್ನಿಗೆ ಸೇರಿದೆ ಅಂದರೆ ಗೂಗಲ್ ಅವ್ರದ್ದು. ನೆಕ್ಸ್ಟು ಮಿತಾಯ್ ಯೋಜನೆ ಅಂತ ಟೈಪ್ 1 ಮಧುಮೇಹ ಹೊಂದಿರುವ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಚಿಕಿತ್ಸೆ ಕೇರಳ ಕೊಟ್ಟಿದೆ. ನೆಕ್ಸ್ಟು 82ನೇ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ ಕಾಕತೀಯ ವರಂಗಲ್. ನೆಕ್ಸ್ಟು 27ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಎಲ್ಲಿ ನಡೀತು ಅಂದರೆ ನಾಸಿಕಲ್ಲಿ ನಡೀತು. 26ನೇ ನ್ಯಾಷನಲ್ ಯೂತ್ ಫೆಸ್ಟಿವಲು 27ನೇದು ನಾಸಿಕಲ್ಲಿ ನಡೀತು. 26ನೇದು ಹುಬ್ಬಳ್ಳಿಲಿ ನಡೆದಿದೆ. ಹುಬ್ಬಳ್ಳಿಲಿ ಕೇಳ್ಬೋದು.
26ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಎಲ್ಲಿ ನಡೀತು ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿ. 27ನೇದು ನಾಸಿಕ್ಕು. PM ವಿಶ್ವಕರ್ಮ ಯೋಜನೆ ಕೇಳ್ಬೋದು ಈ ಸತಿ. ಅನುಷ್ಠಾನಗೊಳಿಸಿದ ಮೊದಲನೇ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಆ್ಯಂಡ್ ಕಾಶ್ಮೀರ. ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದಂದರೆ ಅಲ್ ದಫಾರ. ನೆಕ್ಸ್ಟು ಮೌಲ್ಯ ಕೊಟ್ಟಿಲ್ಲ ಇದು. ನೆಕ್ಸ್ಟು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ 150 ವಿಕೆಟ್ ಪಡೆದ ಯಾರು ಅಂದರೆ ಟೀಮ್ ಸೌದಿಗೆ ಸಿಕ್ಕಿದೆ. ನೆಕ್ಸ್ಟು ಮೊದಲ ಆಟಗಾರ ಯಾರು ಅಂತ 150 ನೋಡಿ. ಅಂತಾರಾಷ್ಟ್ರೀಯ T20 ಕ್ರಿಕೆಟಲ್ಲಿ 150 ವಿಕೆಟ್ ಪಡೆದಂತಹ ಒಂದು ಮೊದಲ ಆಟಗಾರ ಯಾರು ಟೀಮ್ ಅನ್ನೋದು ಟೀಮ್ ಸೌದಿ. ನೆಕ್ಸ್ಟು ಭಾರತದ ಮೊದಲ ಡಾರ್ಕ್ ರಿಸರ್ವ್ ಯಾವುದು ಅಂದರೆ ಹನ್ಲೆ ಲಡಕ್ ಡಾರ್ಕ್ ರಿಸರ್ವ್ ಅಂತಿದೆ. ನೆಕ್ಸ್ಟು ಆಕಾಶ NG ಮತ್ತು ತ್ರಿಶೂಲ್ ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿ ಅಭಿವೃದ್ಧಿಪಡಿಸ್ತಾರೋ DRDO. ಸರಿನಾ? ಆಕಾಶು NG ಮತ್ತು ತ್ರಿಶೂಲ್ ಸರ್ಫೇಸ್ ಟು ಏರ್ ಕ್ಷಿಪಣಿ ಅಭಿವೃದ್ಧಿಪಡಿಸ್ತಾರೋ DRDO ಅವರು. ನೆಕ್ಸ್ಟು ಪ್ರೋಬಾ 3 ಮಿಷನ್ನು ಉಡಾವಣೆ ಮಾಡಿದ ಸಂಸ್ಥೆ ಇಸ್ರೋ ಅವರು. ಸಹಯೋಗ ಕೈಜಿನ್ ವ್ಯಾಯಾಮ ಭಾರತ ಮತ್ತು ಜಪಾನ್. ನೆಕ್ಸ್ಟು ಕೈಜಿನ್ ಅಂತ ಸಹಯೋಗ ಅಂದರೆ ಜಾಯಿಂಟ್ ಕೈಜಿನ್ ಎಕ್ಸಸೈಸ್ ಅಂತ ನಡೆಸ್ತಾರೆ ಮಿಲಿಟ್ರಿದು. ಸೊ ಅದು ಭಾರತ ಮತ್ತು ಜಪಾನು. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಮಲ್ಕಾಂಗಿರಿ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ಒಡಿಶಾದಲ್ಲಿದೆ. ನೆಕ್ಸ್ಟು XRISM ಎಕ್ಸ್ರೇ ಇಮ್ಯಾಜಿಂಗ್ ಆ್ಯಂಡ್ ಸ್ಪೆಕ್ಟ್ರೋಸ್ಕೋಪಿ ಜಾಕ್ಸಾದಂದಿದೆ. ನಾಸಾ ಮತ್ತು USA ಸಹಭಾಗಿತ್ವದಲ್ಲಿ. ನೆಕ್ಸ್ಟು IX ಚಿಕ್ ಯಾವ ಕಾಯಿಲೆಯ ವ್ಯಾಕ್ಸಿನ್ ಆಗಿದೆ? ಚಿಕನ್ ಗುನ್ಯಾ. ಅಲ್ಲೇ ಚಿಕ್ ಅಂತಿದೆ, ಚಿಕನ್ ಗುನ್ಯಾ ಹಾಕ್ಬೋದು ನೀವು. ನೆಕ್ಸ್ಟು ನಿಶಾನ್ ಈ ಪಾಕಿಸ್ತಾನ್ ಪಡೆದ ಭಾರತದ 4ನೇ ವ್ಯಕ್ತಿ ಸೈಯದ್ ಮಬಾದಲ್. ಕೇಳಲಬೇಡಿ ಇದನ್ನ ಬಗ್ಗೆ, ಪಾಕಿಸ್ತಾನ ಬಗ್ಗೆ ತಲೆಗೆಡ್ಸ್ಕೊಬೇಡಿ. ನೆಕ್ಸ್ಟು ಡ್ರ್ಯಾಗನ್ ಫ್ಲೈ ಮಿಷನ್ ನಾಸಾ ಶನಿ ಗ್ರಹ ಅಧ್ಯಯನಕ್ಕಾಗಿ ಸ್ಯಾಟ್ರನ್ದು ಅಧ್ಯಯನಕ್ಕೋಸ್ಕರ ಡ್ರ್ಯಾಗನ್ ಫ್ಲೈ ಅನ್ನೋದು ಕಳಿಸಿದೆಯಂತೆ, ಡ್ರ್ಯಾಗನ್ ಫ್ಲೈ ಮಿಷನ್ನು. ನೆಕ್ಸ್ಟು ಪರ್ಸಿವರೆನ್ಸ್ ರೋವರ್ ನಾಸಾ ಮಂಗಳ ಗ್ರಹ. ಸರಿ, ಪರ್ಸಿವರೆನ್ಸು ನಮ್ಮ ಮಂಗಳ ಗ್ರಹ ಅಂದರೆ ಮಾರ್ಚ್ಗೆ ಕಳಿಸಿದೆ. ಉಗ್ರಂ ಸ್ವದೇಶಿ DRDO ಡೆವಲಪ್ ಮಾಡಿದೆ. ಉಗ್ರಂ DRDO ಡೆವಲಪ್ ಮಾಡಿರೋದು. ನೆಕ್ಸ್ಟು ಆರ್ಟಿಮಿಸ್ ಮಿಷನ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ನಾಸಾ ಚಂದ್ರನ ದಕ್ಷಿಣ ಧ್ರುವ ಸೌತ್ ಪೋಲ್ಗೆ ಕಳಿಸೋದಕ್ಕೋಸ್ಕರ ಒಂದು ನಾಸಾ ಮಾಡಿರೋದು ಆರ್ಟಿಮಿಸ್ ಮಿಷನ್ ಅಂತ. ಸರಿನಾ? ನೆಕ್ಸ್ಟು ಆಟಪಾಡಿ ಸಂರಕ್ಷಣಾ ಮೀಸಲು ಮಹಾರಾಷ್ಟ್ರ ಮಾಡಿದೆ. ನೆಕ್ಸ್ಟು ಹಿಮಚಿರತೆಯನ್ನು ಇತ್ತೀಚೆಗೆ ಯಾವ ದೇಶ ತನ್ನ ರಾಷ್ಟ್ರೀಯ ಚಿಹ್ನೆಯಾಗಿ ಮಾಡಿಕೊಂಡಿದೆ? ಕೆಜ್ರಿಕಿಸ್ತಾನ್ ಮಾಡ್ಕೊಂಡಿದೆ ಅಂತೆ. ನೆಕ್ಸ್ಟು ಯಾವ ರಾಜ್ಯವು ಎಲ್ಲ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಅಂದರೆ MSP ಅಂತಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಾರೆ. ಸೊ ಅದು ಏಕೈಕ ರಾಜ್ಯ ಅಂತಂದರೆ ಹರಿಯಾಣ. ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನಿಲ್ಲ, ಸಿಂಪಲ್ ಹೇಳೋದಾದರೆ ನಾನು ಎಕನಾಮಿಕ್ಸ್ ಕ್ಲಾಸ್ಗಳು ಯಾರು ನೋಡ್ತಿದ್ರೆ ನಿಮಗೆ ಮುಂದೆ ಬರುತ್ತೆ. ನಿಮಗೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋ ಒಂದು ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಅಲ್ಲಿ ಏನು ಅಂತಂದರೆ ಗೌರ್ಮೆಂಟ್ ಒಂದು ಪ್ರೈಸ್ನ ಫಿಕ್ಸ್ ಮಾಡುತ್ತೆ. ಅಂದರೆ ಮಾರ್ಕೆಟು ಬಿದ್ದರೂ ಸರಿ ಎದ್ರೂ ಸರಿ ಅದೇ ಪ್ರೈಸಲ್ಲಿ ಗೌರ್ಮೆಂಟ್ ಕೊಂಡ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಸಿಂಪಲಾಗಿ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟು ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು ಯಾರು ಅಂದರೆ ವೈಜಯಂತಿ ಮಾಲಾ ಬಾಲಿ ತಮಿಳುನಾಡು, ಕೋನಿ ದೆಲ ಚಿರಂಜೀವಿ ಆಂಧ್ರ ಪ್ರದೇಶ್, ವೆಂಕಯ್ಯ ನಾಯ್ಡು ಆಂಧ್ರ ಪ್ರದೇಶ್, ಬಿಂದರೇಶ್ವರ್ ಪಾಠಕ್ ಬಿಹಾರ್, ಪದ್ಮ ಸುಬ್ರಹ್ಮಣ್ಯಂ ತಮಿಳುನಾಡು. ನೆಕ್ಸ್ಟು ಲಿಗೋ ಅಬ್ಸರ್ವೇಟರಿ ಹಿಂಗೋಲಿ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಅಂಬೇಡ್ಕರ್ ಮೇಣದ ಪ್ರತಿಮೆ ಜೈಪುರಲ್ಲಿದೆ. ಅಂಬೇಡ್ಕರ್ ಅವರ ಒಂದು ಮೇಣದ ಪ್ರತಿಮೆ ಜೈಪುರ್ನಲ್ಲಿದೆ. ನೆಕ್ಸ್ಟು ಗೂಗಲ್ ಲ್ಯಾಂಗ್ವೇಜ್ ಮಾಡಲ್ ಜೆಮಿನಿ. ನೆಕ್ಸ್ಟು ಸ್ಯಾಮ್ಸಂಗ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಹೆಸರು ಗಾಸ್ ಅಂತ. ನೆಕ್ಸ್ಟು ಗ್ರೀನ್ ಫೀಲ್ಡ್ ಆಲಿಯನ್ಸ್ ಇನಿಷಿಯೇಟಿವ್ ಏನಿದೆ ಮತ್ತೆ ಕೊಟ್ಟಿದ್ದಾನೆ. ಗ್ರೀನ್ ಫೀಲ್ಡ್ ಅಲಿಯನ್ಸ್ ಅಂತಿದೆ. ಅಲಯನ್ಸ್ ಇನಿಷಿಯೇಟಿವ್ಸ್ ಭಾರತ ಮತ್ತು ಡೆನ್ಮಾರ್ಕ್ ಸೇರಿ ಮಾಡಿದೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಫರೀದಾಬಾದ್ ಹರಿಯಾಣ. ಸೊ ಇಷ್ಟು ಬಂದು 120 ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ನೊಂದು ವೀಡಿಯೋದಲ್ಲಿ 120 150 ಮಾಡೋಣ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ.